ತಲೆನೋವು ಅನ್ನೋದು ಟೈಟಲ್ನ ಯಾರಿಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಕೇಳಿದಾರ ತುಕಾಲಿ ಅವರು. ಅದಕ್ಕೆ ಕಾರ್ತಿಕ್ ಅವರು ಸಂಗೀತ ಅವ್ರು ಕೊಡ್ತೀನಿ ಅಂತ ಹೇಳಿದಾರ. ಸಂಗೀತ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಹೇಳ್ತಾ ಹೋಗ್ತೀನಿ. ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ರೇಡಿಯೋ ಜಾಕಿ ಆಗ್ಬಿಟ್ಟಿದ್ದಾರೆ ತುಕಾಲಿ ಸಂತೋಷ್ ಅವರು. ಈಗ ಎಲ್ರಿಗೂ ಕೂಡ ಈ ಒಂದು ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಅವರು ಎಲ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಿದ್ದಾರೆ, ಎಲ್ರಿಗೂ ನಗಿಸ್ಬೇಕಂತ ಹೇಳಿ ಟ್ರೈ ಮಾಡ್ತಿದ್ದಾರಲ್ವಾ. ಹಾಗಾಗಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಇವಾಗ ಒಂದು ಅರ್ಥ ಬಂತ ಅಂತಾನೆ ಹೇಳ್ಬೋದು ಹ್ಯಾಪಿ ಬಿಗ್ ಬಾಸ್ ಅನ್ನೋದಕ್ಕೆ. ಇವಾಗ ಎಲ್ಲರೂ ನಿನ್ನೆಯಿಂದ ಹ್ಯಾಪಿ ಆಗಿದ್ದಾರೆ. ಅಲ್ಲಿ ಒಂದು ಮಾತನ್ನ ಕೇಳಿದ್ರು. ಏನಪ್ಪ ಅಂತಂದ್ರೆ ತುಕಾಲಿ ಸಂತೋಷ್ ಅವ್ರು ಇದಾರ, ನಾನೀಗ ಒಂದು ಟೈಟಲ್ ಅನ್ನ ಹೇಳ್ತೀನಿ, ಅದು ಯಾರಿಗೆ ಸೂಟ್ ಆಗುತ್ತೋ ಅವ್ರ ಹೆಸರು ತಗೊಳ್ಳಿ ಅಂತ ಹೇಳಿದ್ರಲ್ವಾ. ಹಾಗಾಗಿ ಅವ್ರು ಹೇಳಿದ್ರು ಏನಪ್ಪಾ ಅಂತ ಅಂದ್ರೆ ತಲೆನೋವು. ಈ ಒಂದು ಟೈಟಲ್ನ ಯಾರಿಗೆ ಕೊಡ್ತೀರಾ ಅಂತ ಹೇಳಿ ಕೇಳಿದಾಗ ಕಾರ್ತಿಕ್ ಅವರು ಸಡನ್ ಆಗಿ ಸಂಗೀತ ಅವ್ರಿಗಂತ ಹೇಳಿದ್ರು. ಹಾಗಾಗಿ ಸಂಗೀತ ಅವ್ರು ಹಿಂಗೆ ಕೋಪದಿಂದ ನೋಡ್ತಿದ್ರು. ಬಟ್ ಎಲ್ಲವೂ ಕೂಡ ತಮಾಷೆಯಾಗಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. 6 ಜನ ಇದ್ದಾರಲ್ವಾ, 6 ಜನ ಕೂಡ ತುಂಬ ಖುಷಿಯಾಗಿದ್ದಾರೆ. ಇವರ ಈ ಒಂದು ಖುಷಿ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ಎಲ್ಲರ ಆಶಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದಿನ ಕೋಪ, ಜಗಳ, ಎಲ್ಲ ಮನಸ್ತಾಪಗಳು, ದ್ವೇಷಗಳು ಎಲ್ಲವನ್ನ ನೋಡಿದ್ದೀವಿ. ಆದರೆ ಇವಾಗ ಇವರು ಇಷ್ಟು ಹ್ಯಾಪಿಯಾಗಿರೋದು ನೋಡಿದರೆ ನಮಗೂ ಕೂಡ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡುವಂಥ ವೀಕ್ಷಕರಿಗೂ ಕೂಡ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ತುಂಬಾ ಚೆನ್ನಾಗಿ ಮನೋರಂಜನೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಇದರಲ್ಲಿ ಇವರ ಈ ಒಂದು ತಲೆನೋವು ಮತ್ತೆ ಸ್ಟಾರ್ಟ್ ಆಯ್ತಾ ಅಥವಾ ಸುಮ್ಮನೆ ತಮಾಷೆಗೆ ಮಾಡಿದ್ದ, ಅಲ್ಲಿ ಕಾಣಿಸ್ತಿದೆ ತಮಾಷೆಗೆ ಮಾಡಿದ್ದ ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾಳೆ ಬರುವಂತಹ ಟಾಸ್ಕ್ಗಳ ಮೇಲೆ ಡಿಪೆಂಡ್ ಅಂತಾನೆ ಹೇಳ್ಬೋದು. ಯಾವ ಥರ ಅಂದರೆ ಯಾರ್ಯಾರು ಇಷ್ಟು ದಿನ ಎಲ್ಲ ತೆಗೆದು ಅಂದರೆ ಇಷ್ಟು ದಿನ ಇರುವಂತಹ ಎಲ್ಲ ದ್ವೇಷವನ್ನು, ಜಗಳವನ್ನು ಎಲ್ಲ ಮರೆತು, ಮನಸ್ತಾಪಗಳನ್ನು ಮರೆತು ಇವಾಗ ಒಂದಾಗಿದ್ದಾರೆ. ಎಲ್ಲರೂ ಕೂಡ ಹಿಂಗೆ ಖುಷಿಯಾಗಿದ್ರೆ ನೋಡೋದಕ್ಕೆ ನಮ್ಗಂತೂ ತುಂಬ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು ತಾನೇ? ನಿಮ್ಗೆಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆದರೆ ಈ ಒಂದು ಬಿಗ್ ಬಾಸ್ ಇದೇ ಥರ ಇರಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತಿದ್ದವರೇ ನಾಳೆ ಇದೇ ಥರ ಇರಲ್ಲ. ಅಲ್ಲಿ ಒಂದು ಸಿಚುವೇಶನ್ಗಳು ಚೇಂಜ್ ಆಗ್ತಾ ಇರ್ತಾವಲ್ಲ, ಅದಕ್ಕೆ. ಬಟ್ ಎಲ್ಲರೂ ಈ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಮಾತ್ರ ಸುಳ್ಳಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.